ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡ್ಕೊಬರೋಣ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹೆಲ್ತಿ ಫುಡ್ಡಾಗಿ ನಾವು ವಾರದಲ್ಲಿ ಒನ್ ಟೈಮ್ ಆದರೂ ಮಕ್ಕಳಿಗೆ ಈ ರೀತಿ ಮಾಡ್ಕೊಡೋದು ತುಂಬಾ ಒಳ್ಳೆಯದು. ಕಡಲೆಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಒಂದು ಬೌಲಷ್ಟು ಕಡಲೆಕಾಳನ್ನ ನೆನೆಸಿದ್ದೆ. ಅದು ನೆಂದ ಮೇಲೆ ಜಾಸ್ತಿನೇ ಆಗುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ನಾನು 2 ಗರಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾವು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಹಾಗೇ ಮಾಡ್ಕೋಬೋದು. ಅಂದರೆ ಜಸ್ಟ್ ನಾವು ಕಡಲೆಕಾಳು, ಕರಿಬೇವು, ಜೀರಿಗೆ ಹಾಗೆ ಉಪ್ಪು ಇದಿಷ್ಟನ್ನು ಸೇರಿಸಿ ಮಾತ್ರನೂ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಮಕ್ಕಳಿಗೆ ಇಬ್ಬರಿಗೆ ಸಾಕಾಗೋವಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಟೈಮ್ ಕೊಡಬೇಕು ಅಂದರೆ ಹಿಟ್ಟು ನೆನೆಯೋಕ್ಕೆ ಅಂತ ಏನಿಲ್ಲ. ಕಂಪ್ಲೀಟಾಗಿ ನಾವು ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದ ತಕ್ಷಣ ನಾವು ದೋಸೆನೂ ಕೂಡ ಮಾಡ್ಕೋಬಹುದು. ಮಕ್ಕಳಿಗೆ ಒಂದೇ ಥರದ ದೋಸೆ ಮಾಡಿಕೊಡೋದ್ಕಿಂತ ಈ ರೀತಿ ಏನಾದರೂ ಚೇಂಜಸ್ ಮಾಡಿ ಮಾಡಿಕೊಟ್ಟಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ತಿ ಫುಡ್ ಕೂಡ ಆಗಿರುತ್ತೆ. ಹಾಗಾಗಿ ದೋಸೆ ಅಂತೂ ತುಂಬಾ ಮೃದುವಾಗಿರ್ತವೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ತಿನ್ಬೋದು. ದೋಸೆ ಅಂತೂ ತುಂಬಾ ಮೃದುವಾಗಿರ್ತವೆ. ನಾವು ತುಂಬಾ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ದೋಸೆನ ತೆಗಿಯೋಕ್ಕೆ ಬರಲ್ಲ, ಅಷ್ಟು ಸ್ಮೂತಾಗಿರ್ತವೆ. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆನಂತರ ನಾವು ತೆಗಿಬೇಕು. ಹಾಗೆ ನಾನು ಈಗ ನಮಗೆ ಅಂತ ಹೇಳಿ ದೋಸೆನ ಮಾಡ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ಉಳಿದಿತ್ತು, ಅದಕ್ಕೋಸ್ಕರನೇ ಅದ್ರ ಜೊತೆಗೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಬಿಟ್ಟು ಮತ್ತೆ ಇಬ್ಬರಿಗೆ ಆಗುವಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡುವಾಗ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ. ಇವಾಗ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆನ ಮಾಡ್ತಾಯಿದ್ದೀನಿ. ಕಡಲೆಕಾಳು ಸಾಂಬಾರಾಗಲಿ ಪಲ್ಯದಲ್ಲಿ ಬಳಸಿದಾಗ ಮಕ್ಕಳು ಸಾಮಾನ್ಯವಾಗಿ ತಿನ್ನಲ್ಲ, ಬೇಡ ಅಂತ ಹೇಳಿ ತೆಗೆದಿಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ನಾವು ಈ ರೀತಿ ದೋಸೆಗೆ ಅಂತ ಹೇಳಿ ಬಳಸಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ದೋಸೆ. ಹಾಗೆ ಕಡಲೆಕಾಳಲ್ಲಿ ಮಾಡಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ. ತುಂಬಾ ರುಚಿಯಾಗಿರುತ್ತೆ ದೋಸೆ ಅಂತೂ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಪ್ಪದ ಜೊತೆನೇ ಇದನ್ನು ಕೊಡಿ, ತುಂಬಾ ರುಚಿಯಾಗಿರುತ್ತೆ. ಚಟ್ನಿ ಜೊತೆಗಿಂತ ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಮಾಡಿಕೊಡಿ. ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ.